ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಸೆಪ್ಟೆಂಬರ್ 5 ಸರ್ವಪಲ್ಲಿ ರಾಧಾಕೃಷ್ಣರವರ ಒಂದು ಜಯಂತಿ. ಅವರು ಹುಟ್ಟಿದಂಥ ದಿನ. ಅವರು ನನ್ನ ದಿನಾಚರಣೆಯನ್ನು ಆಚರಿಸದೆ ಇದನ್ನು ಶಿಕ್ಷಕರ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡಲು ತಿಳಿಸಿದರು. ಅವರು ದೊಡ್ಡವರಾದರು. ಯಾಕೆ ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡಬೇಕು ಅನ್ನೋದಂದರೆ, ಈ ಶಿಕ್ಷಕರು ಏನಿದಾರಲ್ಲ, ಅದರಲ್ಲಿಯೂ ಪ್ರಾಥಮಿಕ ಶಿಕ್ಷಕರು ಅವರು ತುಂಬ ಗೌರವಾನ್ವಿತವಾದಂಥ ಹುದ್ದೆ ಅದು. ಯಾಕಂತ ಕೇಳಿದರೆ, ಆ ಶಿಕ್ಷಕರು ಒಬ್ಬ ವ್ಯಕ್ತಿಗೆ ಒಂದು ಶಿಕ್ಷಣವನ್ನು ಕೊಟ್ಟಾಗ ಆತ ಮುಂದೆ ಒಬ್ಬ ಉತ್ತಮ ಪ್ರಜೆಯಾಗಿ ನಿರ್ಮಾಣ ಮಾಡೋದಕ್ಕೆ ಒಂದು ತಳಹದಿ ಅಂದರೆ ಬುನಾದಿ ಅಂತ ನಾವೇನು ಹೇಳ್ತೇವಲ್ಲ, ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಮನೆ ಮೇಲೆ ಎಷ್ಟೇ ಶೃಂಗಾರ ಮಾಡಿದರೂ ಸಹಿತ ತಳಗಡೆ ಏನು ಬುನಾದಿ ಅನ್ನೋದು ಗಟ್ಟಿರಬೇಕಲ್ಲ, ಹಾಗೆ ಪ್ರಾಥಮಿಕ ಶಿಕ್ಷಕರು ಏನಿದ್ದಾರಲ್ಲ, ಆ ವಿದ್ಯಾರ್ಥಿಗೆ ಸರಿಯಾದ ಒಂದು ಬುನಾದಿಯನ್ನು ಹಾಕಿದ್ರು ಅಂದ್ರೆ ಆತನಿಂದ ಒಂದು ವಿದ್ಯಾರ್ಥಿಯಿಂದ ಒಂದು ಉತ್ತಮ ಸಮಾಜ, ಉತ್ತಮ ದೇಶ, ಉತ್ತಮ ರಾಜ್ಯ, ಒಂದು ಉತ್ತಮ ಪ್ರಪಂಚ ನಿರ್ಮಾಣವಾಗೋದಕ್ಕೆ ಸಾಧ್ಯವಾಗ್ತದೆ. ಅದಕ್ಕೋಸ್ಕರ ಒಂದು ಕಡೆ ಏನು ಹೇಳ್ತಿದ್ದಾರೆ ಅಂದ್ರೆ, ಒಂದು ದಿನದ ಊಟ, ಒಂದು ಹೊತ್ತಿನ ಊಟ ಕೆಟ್ಟಾಗ ಒಂದು ದಿನ ಹಾಳು, ಮತ್ತು ಒಂದು ವರ್ಷದ ಪೈರು ಕೆಟ್ಟಾಗ ರೈತನಿಗೆ ಆ ಒಂದು ವರ್ಷದ ದುಡಿಮೆ ಹಾಳು. ಅದೇ ಒಬ್ಬ ಶಿಕ್ಷಕ ವಿದ್ಯಾರ್ಥಿಗೆ ಸರಿಯಾದ ಶಿಕ್ಷಣ ಕೊಡದೇ ಹೋದರೆ ಆ ವಿದ್ಯಾರ್ಥಿಯ ಪೂರ್ಣ ಬದುಕೇ ಅಲ್ಲಿ ಹಾಳಾಗಿ ಹೋಗಿಬಿಡ್ತೈತೆ. ಅದಕ್ಕೆ ಶಿಕ್ಷಕ ಅಂದರೆ ಅಂದರೆ ಒಂದು ಶಿಸ್ತನ್ನು ಕಲಿಸುವಂಥವನು, ಅಂದರೆ ಒಂದು ಕ್ಷಮಾಗುಣವುಳ್ಳವನು, ಅಂದರೆ ಅಂದರೆ ಕರುಣಾಮೂರ್ತಿ. ಅಂದರೆ ಒಬ್ಬ ವಿದ್ಯಾರ್ಥಿಗೆ ಒಂದು ಶಿಸ್ತು ಮತ್ತು ಒಂದು ಕ್ಷಮೆ ಮತ್ತು ಒಂದು ಕರುಣೆಯನ್ನು ದಯಪಾಲಿಸುವನು ಯಾರು ಅಂದರೆ ಶಿಕ್ಷಕ. ಅದಕ್ಕೋಸ್ಕರ ಶಿಕ್ಷಕನಾದವನು ಅವನು ಸಹಿತ ಯಾವುದೇ ಒಂದು ಆಸೆಗೆ ಆಮಿಷಕ್ಕೆ ಬಲಿಯಾಗದೆ ಒಂದು ಉತ್ತಮ ವಿದ್ಯಾರ್ಜನೆಯನ್ನು ಆತ ಮಾಡಿದ್ದ ಅಂತ ಕೇಳಿದಾಗ ಆತನಿಗೆ ಆ ಸಮಾಜ ಉತ್ತಮವಾದ ಒಂದು ಗೌರವವನ್ನು ಕೊಡ್ತಾಯಿದೆ. ಇಲ್ಲದೆ ಹೋದರೆ ಆತ ಸರಿಯಾದ ಶಿಕ್ಷಣ ನೀಡದೇ ಹೋದಾಗ ಆತನಿಗೆ ಸಮಾಜ, ವಿದ್ಯಾರ್ಥಿ ಸರಿಯಾದ ಒಂದು ಗೌರವವನ್ನು ಕೊಡೋದಿಲ್ಲ. ಅದಕ್ಕೋಸ್ಕರ ಈ ದಿನಮಾನದಲ್ಲಿ ನಾವು ಏನು ಹೇಳ್ತಾ ಇದ್ದೇವೆ ಅಂದರೆ, ಆ ಶಿಕ್ಷಣವನ್ನು ಕೊಡುವಾಗ ದಂಡಿಸುವುದು, ಆಮೇಲೆ ಝೇಂಕರಿಸುವುದು, ಬೈಯೋದು, ಇವ್ಯಾವುದನ್ನು ಈ ದಿನಮಾನದಲ್ಲಿ ಮಾಡೋದಕ್ಕೆ ತಂದೆ ತಾಯಿಗಳು ಅವಕಾಶ ಕೊಡ್ತಾಯಿಲ್ಲ. ಯಾಕಂತ ಕೇಳಿದ್ರೆ, ಅಲ್ಲಿ ಹಿಂದಿನ ದಿನಮಾನದಲ್ಲಿ ಹೇಳ್ತಾರೆ, ಚಡಿ ಚಮ್ ಚಮ್ ವಿದ್ಯಾ ಗಮ್ ಗಮ್ ಅಂತ. ಅಂದರೆ ಒಂದು ಚಡಿಯಿಂದ ಏಟು ಬಿದ್ದಾಗ ಅಲ್ಲಿ ವಿದ್ಯೆ ಅನ್ನೋದು ಘಮ ಘಮ ಆಗಿ ಅದು ಸಿಗ್ತತಿ ಅನ್ನೋದನ್ನು, ಬರ್ತತಿ ಅನ್ನೋದನ್ನು ಅಲ್ಲಿ ಹೇಳ್ತಾಯಿದ್ರು. ಅದಕ್ಕೆ ಇಲ್ಲಿ ಅಲ್ಲಮಪ್ರಭುದೇವರ ಒಂದು ವಚನವನ್ನು ನಾವು ಹೇಳಬೇಕಾದ್ರೆ, ತ್ರೇತಾಯುಗದಲ್ಲಿ ಗುರು ಶಿಷ್ಯಂಗೆ
ಬಡಿದು ಬುದ್ಧಿ ಕಲಿಸಿದಲ್ಲಿ ಆಗಲಿ ಮಹಾಪ್ರಸಾದವೆಂಬೆನು. ಅಂದರೆ ತ್ರೇತಾಯುಗದಲ್ಲಿ ಅಲ್ಲಿ ಬಡದು ಬುದ್ಧಿ ಕಲಿಸಿದ್ರಂತ. ಆದರೆ ಆ ಶಿಷ್ಯ ಆಗಲಿ ಇದು ಒಂದು ನನಗೆ ಮಹಾಪ್ರಸಾದ ಅಂತ ಹೇಳಿದ. ಹಾಗೆ ದ್ವಾಪರ ಯುಗದಲ್ಲಿ ಗುರು, ತ್ರೇತಾಯುಗದಲ್ಲಿ ಗುರು ಬೈದು ಬುದ್ಧಿ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂಬೆನು. ಅಂದರೆ ಆ ತ್ರೇತಾಯುಗದಲ್ಲಿ ಅಲ್ಲೇ ಮೊದಲಿನ ಯುಗದಲ್ಲಿ ಬಡಿದು ಬುದ್ಧಿ ಕಲಿಸೋದಾಯಿತು. ಮತ್ತು ತ್ರೇತಾಯುಗದಲ್ಲಿ ಏನಾಯಿತು ಅಂದ್ರೆ ಅಲ್ಲಿ ಬೈದು ಬುದ್ಧಿ ಕಲಿಸೋದು. ಅಂದರೆ ಅಲ್ಲಿಗೆ ಆ ಒಂದು ವ್ಯವಸ್ಥೆ ಅಲ್ಲಿ ಕಡಿಮೆ ಆಯ್ತದು. ಆಗಲಿ ಮಹಾಪ್ರಸಾದವೆಂಬೆನು. ಅದೇ ರೀತಿ ದ್ವಾಪರ ಯುಗದಲ್ಲಿ ಗುರು ಶಿಷ್ಯಂಗೆ ಝೇಂಕರಿಸಿ ಬುದ್ಧಿ ಕಲಿಸಿದಲ್ಲಿ ಆಗಲಿ ಮಹಾಪ್ರಸಾದವೆಂಬೆನು. ಅಂದರೆ ಅಲ್ಲಿ ದ್ವಾಪರದಲ್ಲಿ ಅಲ್ಲಿ ಬಡಿಯೋದು ಹೊತ್ತು, ಬೈಯೋದು ಹೊತ್ತು, ಇಲ್ಲೇನು ಬಂತು ಝೇಂಕರಿಸೋದು, ಹಂಗೆ ಒಂದು ಸ್ವಲ್ಪ ಹೆದರ್ಸೋದು. ಹಾಗೆ ಮುಂದೆ ಕಲಿಯುಗದಲ್ಲಿ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿ ಕಲಿಸಿದಲ್ಲಿ ಆಗಲಿ ಮಹಾಪ್ರಸಾದವೆಂಬೆನು ಅಂತ. ಅಂದರೆ ಈ ಕಲಿಯುಗದಲ್ಲಿ ಗುರುಗಳೇ ಆ ಶಿಕ್ಷಕರೇ ವಿದ್ಯಾರ್ಥಿಗೆ ವಂದಿಸಿ ಕಲೀರಪ್ಪ ಅಂತ ಹೇಳಿ ಒಂದು ಬುದ್ಧಿ ಹೇಳುವಂಥ, ಕೈ ಮುಗಿದು ಕೇಳುವಂಥ ಒಂದು ಸ್ಥಿತಿ ಈಗ ನಿರ್ಮಾಣವಾಗಿದೆ. ಅದಕ್ಕೋಸ್ಕರನೇ ಈಗಿನ ಒಂದು ಸಮಾಜ, ಒಂದು ವ್ಯವಸ್ಥೆ ಯಾಕೆ ಒಂದು ಅನಾಹುತಕ್ಕೆ ಎಡೆಯಾಗ್ತತೆ ಅಂತ ಕೇಳಿದರೆ, ಅಲ್ಲಿ ನಾವು ಯಾರು ನಮ್ಮ ಬದುಕನ್ನು ಹಸನು ಮಾಡ್ತೇವೆ ಅಂತ ಬಂದಂಥ ಶಿಕ್ಷಕರಿಗೆ ನಾವು ಗೌರವ ಕೊಡದೇ ಹೋದಾಗ ಅದು ಒಳ್ಳೆಯ ಒಂದು ಸಮಾಜ ಅಲ್ಲಿ ನಿರ್ಮಾಣವಾಗೋದಿಲ್ಲ. ಅದಕ್ಕೆ ಇದು ಒಂದು ಕಾಲನ ಕಟ್ಟಳೆ ಅಂತ ಹೇಳ್ತಾರೆ ಅವರು ಅಲ್ಲಿ ಅಲ್ಲಮ ಪ್ರಭುದೇವರು. ಇದು ಒಂದು ಕಾಲದ ಒಂದು ಕಟ್ಟಳೆಗಳೇನಿದಾವಲ್ಲ ಹೇಗೆ ಬದಲಾಗ್ತಾ ಹೋಗ್ತಾ ಇದ್ದಾವೆ ಅನ್ನೋದನ್ನು ಅಲ್ಲಿ ತಿಳಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಯಾವ ಶಿಕ್ಷಕನಾಗಲಿ ವಿದ್ಯಾರ್ಥಿಗೆ ದ್ವೇಷದಿಂದ, ರೋಷದಿಂದ, ಕೋಪದಿಂದ ಯಾರೂ ಆತನ ದಂಡಿಸೋಕೆ ಹೋಗೋದಿಲ್ಲ. ಆದರೆ ಉತ್ತಮ ಒಬ್ಬ ವಿದ್ಯಾರ್ಥಿ ತಯಾರಾಗಬೇಕು, ಮುಂದೆ ಈ ಪ್ರಪಂಚಕ್ಕೆ, ಈ ಸಮಾಜಕ್ಕೆ ಉತ್ತಮ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಅದು ಆತ ಶಿಕ್ಷೆ ಕೊಡ್ತಿರ್ತಾನೆ. ಹಾಗೆ ಅದನ್ನು ನಾವು ಅಪಾರ್ಥ ಮಾಡಿಕೊಂಡು ಅದರಾಗೆ ಈ ದಿನಮಾನದ ತಂದೆ ತಾಯಿಗಳು ಯಾಕಾದರೂ ಶಿಕ್ಷಕ ಹೊಡೆದದ್ದಂದ್ರೆ ಸ್ಕೂಲ್ ಮಟ್ಟ ಹೋಗಿ ಅವ್ರ ಕೂಟ ಜಗಳ ಮಾಡಿ ಅವ್ರನ್ನ ಹೊಡೆದು ಬಡಿದು ಅವ್ರಿಗೆ ಏನು ಥರದ ಎಲ್ಲ ಥರದ ಅವ್ರಿಗೆ ಹಿಂಸೆಗಳನ್ನು ಕೊಟ್ಟು ಬರುವಂಥ ಒಂದು ವ್ಯವಸ್ಥೆ ನಾವು ನೋಡ್ತಾ ಇದ್ದೇವೆ. ಆದರೆ ಆವಾಗ ಆ ಶಿಕ್ಷಕ ಏನು ಮಾಡ್ತಾನಂದ್ರೆ, ನನಗೆ ಯಾಕೆ ಬೇಕು ಬಿಡು, ತಿಂಗಳ ಪಗಾರ ಬರ್ತೈತಿ, ಪಗಾರ ತೊಗೊಂಡು ಹೊತ್ತು ಕಳೆದು ಬೇಕಾದಷ್ಟು ಹೇಳೋದ್ರ ಸಹಿ ಅನ್ನುವಂಥ ಒಂದು ಮನೋಭಾವನೆ ಆತನಲ್ಲಿ ಬರ್ತೈತಿ. ಅದಕ್ಕೋಸ್ಕರ ಆ ಶಿಕ್ಷಕರ ದೂರುವ ಬದಲಾಗಿ ನಾವು ಪಾಲಕರಾದಂಥವರು ಒಂದು ವೇಳೆ ಆತ ಹೊಡೆದದ್ದ, ಮಕ್ಕಳಿಗೆ ಬೈದದ್ದ ಅಂತ ಕೇಳಿದರೆ ಅದಕ್ಕೋಸ್ಕರ ಆತ ಹೊಡೆದ, ಅದಕ್ಕೋಸ್ಕರ ಬೈದ ಅನ್ನೋದನ್ನು ಪೂರ್ವಪರವಾಗಿ ಅದನ್ನು ವಿಚಾರ ಮಾಡಬೇಕಾಗ್ತದೆ. ಆವಾಗ ಆ ಶಿಕ್ಷಕರು ಕೊಡುವಂಥ ಶಿಕ್ಷಣ ಆ ವಿದ್ಯಾರ್ಥಿಗೆ ಮನ ಮುಟ್ತತಿ. ಮುಂದೆ ಆತ ಒಬ್ಬ ಉತ್ತಮ ಪ್ರಜೆಯಾಗಿ ನಿರ್ಮಾಣ ಆಗ್ತಾನೆ. ಅದಕ್ಕೋಸ್ಕರ ಈ ಶಿಕ್ಷಕರ ದಿನಾಚರಣೆಯಂದು ಶಿಕ್ಷಕರಿಗೆ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಮತ್ತೆ ಶಿಕ್ಷಕರು ಹೇಳಿದ ಹಾಗೆ ವಿದ್ಯಾರ್ಥಿಗಳು ಕೇಳಿಕೊಂಡು ಶಿಕ್ಷಣವನ್ನು ಕಲೀರಿ ಅಂತ ಕಲಿಯುವಂಥ ಒಂದು ಮನೋಭಾವವನ್ನು ಬೆಳೆಸಿಕೊಳ್ಳ್ರಿ ಅಂತ ಹೇಳುತ್ತಾ ಈ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಎಲ್ಲ ಶಿಕ್ಷಕರಿಗೂ ನಾನು ತಿಳಿಸ್ತಾ ಇದ್ದೇನೆ. ಶರಣು ಶರಣ.